ಎಲ್ಲರಿಗೂ ನಮಸ್ಕಾರ. ಮಂಡಿ ನೋವು ಈಗ ತುಂಬ ಜನರಿಗೆ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಹಳ್ಳಿಯಲ್ಲೂ ಪ್ರತಿಯೊಬ್ಬ ಮನೆಯಲ್ಲೂ ಯಾರಿಗೆ ಕೇಳಿ ಮಂಡಿ ನೋವು. ಈ ಮಂಡಿ ನೋವನ್ನು ವಾಸಿ ಮಾಡಬೇಕು ಅಂತಂದರೆ ನಮಗೆ ತುಂಬ ಒಳ್ಳೆಯ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಅದರಲ್ಲಿ ಕಾರ್ಟಿಲೇಜ್ ಸೌದೋಗಿರುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗಿರುತ್ತೆ. ಆದರೆ ನಮಗೆ ಮಂಡಿ ನೋವು ತುಂಬ ಇದ್ದು ಊತ ಇತ್ತು, ಆವಾಗ ನಮಗೆ ಕಡಿಮೆ ಮಾಡ್ಕೋಬೇಕು ಸದ್ಯಕ್ಕೆ ಅಂದರೆ ಆ ಸಮಯದಲ್ಲಿ ಒಂದು ಮದ್ದು ಮಾಡ್ಬೋದು. ಅದೇನಪ್ಪ ಅಂತಂದರೆ ಬೆಳ್ಳುಳ್ಳಿಯನ್ನು, 2 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಹಾಲಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದಕ್ಕೆ ಕಲ್ಸಕ್ಕರೆ ಹಾಕ್ಕೊಂಡು ಪ್ರತಿದಿನ ಬೆಳಗ್ಗೆ ತಿಂಡಿ ಆದಮೇಲೆ 1 ಗಂಟೆ ಬಿಟ್ಟು ಕುಡಿದ್ರೆ ಮಂಡಿ ನೋವು ಅದರ ಊತ ಕಡಿಮೆ ಆಗ್ತಾ ಬರುತ್ತೆ. ಇದು ಮಂಡಿ ನೋವು ವಾಸಿ ಮಾಡಲ್ಲ, ಮಂಡಿ ನೋವು ಕಡಿಮೆ ಮಾಡುತ್ತೆ, ಕಂಟ್ರೋಲಿಗೆ ತರುತ್ತೆ. ಇದನ್ನು ನಾವು ಒಂದು 15 ದಿನ ಮಾಡ್ಬೋದು ಅಥವಾ 1 ವಾರ ಮಾಡ್ಬೋದು. ಆದರೆ ಒಂದು ಪ್ರಿಕಾಷನ್ ಏನಪ್ಪ ಅಂತಂದರೆ ತುಂಬ ಬಾಡಿ ಹೀಟ್ ಯಾರಿಗೆ ಜಾಸ್ತಿ ಇರುತ್ತೋ ಅವರು ಇದನ್ನು ತೊಗೋಬೇಡಿ. ಯಾರಿಗೆ ಪೈಲ್ಸ್, ಫಿಷರ್, ಫಿಸ್ಟುಲಾ ಹಿಸ್ಟ್ರಿ ಇರುತ್ತೋ ಅಥವಾ ಬಾಡಿ ಹೀಟ್ ಆಲ್ರೆಡಿ ತುಂಬ ಜಾಸ್ತಿ ಇರುತ್ತೋ ಅವರು ಇದನ್ನು ಮಾಡೋದು ಬೇಡ. ಯಾರು ಬಾಡಿ ಹೀಟ್ ಕಂಟ್ರೋಲಲ್ಲಿರುತ್ತೆ, ನಾನು ಇದನ್ನು ಮಾಡ್ಬೋದು ಅಂತಂದರೆ ಅದನ್ನು ಮಾಡಿದರೆ ಅನುಕೂಲ ಆಗುತ್ತೆ. ಈ ಮದ್ದನ್ನು ಮಾಡುವಾಗ ಇದೊಂದು ಪ್ರಿಕಾಷನ್ ತೊಗೊಂಡ್ರೆ ಸಾಕು ಅಷ್ಟೇ. ಎಲ್ಲರಿಗೂ ನಮಸ್ಕಾರ.